way for Hampi. ಅದು ಹುಡುಕಿ ಅನ್ಬೋದಾಗಿ ಬೇಗ ಬಾಯಿಗೆ. All black soil guys. ಮೋಟೋ ಇನ್ನೊಂದು 4 ಕಿಲೋಮೀಟರ್ ಇದೆ ಹಂಪಿಗೆ. ಸೊ ಗಾಯ್ಸ್ ನೀವು ನೋಡ್ತಿರ್ಬೋದು ಹಂಪಿ GST ಟೂರ್ ಒನ್ ಡೇ ಬೇಕು ನೋಡೋಕೆ. ಎಲ್ಲ ಇದೆಲ್ಲ ಟೂರಿಸ್ಟ್ ಹಂಪಿ ಟೂರಿಸ್ಟ್ ಎಲ್ಲ ಪ್ಯಾಕೇಜಸ್ ಇಲ್ಲಿ ಬಂದು ಏನಾದ್ರು ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಶಂಕರ್ ಏನೋ ಲುಕ್ ಕೊಡ್ತಿದ್ದಾನೆ. ಜಸ್ಟ್ ಮಿನಿಟ್ ಅನಿಲ್, ಜಸ್ಟ್ ಮಿನಿಟ್. ಜಶ್ವಂತ್ ಎಲ್ಲ ಫ್ರೆಶ್, ಬೆಳಗ್ಗೆ ಎಲ್ಲ ಫ್ರೆಶ್ ಆಗಿ ಬಂದ್ಬಿಟ್ಟಿದ್ದಾರೆ. ಇವನ್ ಮಾತ್ರ ನಿದ್ದೆ ಮೂಡು, ಸ್ನಾನ ಮಾಡಿದ್ದಾನೆ ಆದರೆ ನಿದ್ದೆ ಮೂಡೆಲ್ಲ ಇದ್ದಾನೆ ಈಗ. ಇವನ್ ಶಂಕರ್. ಆ್ಯಂಡ್ ಗೈಸ್ ಇನ್ನೊಂದು 4 ಕಿಲೋಮೀಟರ್ ಇದೆ. ಸೊ 1 ನಿಮಿಷ. ಓಕೆ ಸೊ ಗೈಸ್ ಎಂಟ್ರಿ ಆಗಿದ್ದೀವಿ. ಇನ್ನೊಂದು 8 ಮಿನಿಟ್ಸ್ ತೋರಿಸಿದೆ, ನೋಡ್ತಿರ್ಬೋದು. ಒಂದು 8 ಮಿನಿಟ್ಸ್ ರೀಚ್ ಆಗ್ತೀವಿ. ಕಂಟಿನ್ಯೂ ಮಾಡೋಣ. ಇದೆ ಲೆಫ್ಟ್ ಸಾಸ್ವೆ ಗಾಡಿ ತುಂಬ ಹೋಲ್ ಹಂಪಿನೇ ಕಾಣಿಸುತ್ತೆ ಇಲ್ಲಿ. ಅವೆರಡು ಈ ರೇಂಜ್ಗೆ ಒಳ್ಳೆ ದೇವಸ್ಥಾನ ಎಲ್ಲ ಕಾಣಿಸುತ್ತೆ. ಸಾಸಿವೆಗಳು ಕಟ್ಟಿದ್ರು. ಹತ್ತು ಕಡೆನೂ ಒಂದಷ್ಟು ಗಣೇಶಗಳದು ಇದು ಬರೋದು. ಸೊ ಹತ್ತು ಕಡೆನೂ ತುಂಬ ಟೆಂಪಲ್ಸ್ ಇದ್ದಾವೆ. ಫುಲ್ ವ್ಯೂ ಕಾಣಿಸುತ್ತಲ್ಲ, ಫುಲ್ ಹಂಪಿನೇ ಕಾಣಿಸುತ್ತಿಲ್ಲಲ್ಲ ಫುಲ್ಲು. ಇಲ್ಲೆಲ್ಲ ಮ್ಯಾಪ್ ಇದೆ. ಸೊ ಇದು ಪ್ಲೇಸ್ ಬಂದು ಸನ್ಸೆಟ್ ಪಾಯಿಂಟಾ ಏನಿದೆ ಇವನು ಸನ್ಸೆಟ್ ಪಾಯಿಂಟ್. ಕಟ್ಟಿಂಗ್ ಬಿತ್ತಲ್ಲ ಚಿಕ್ಕ ಚಿಕ್ಕದಾಗ ಮುರ್ಕೊಂಡ್ ತಿಂತವ್ರು. ಸೊ ತುಂಬ ಜನ ಇದ್ದಾರೆ, ಎಲ್ಲ ಕಿರ್ಚ್ಕೊಂಡು ಬಡ್ಕೊಂಡು ಸಾಯ್ತವ್ರೆ. ಆದರೂ ಪರವಾಗಿಲ್ಲ, ನಾನೊಂದು ಹೆಸರು ಹೇಳ್ತೀನಿ, 4 ಜನ ಹೆಸರು ಹೇಳ್ತೀನಿ. ಅಂಕಲ್, ಜಯಶೋ, ಶಂಕ, ಅನಿಲ. ಕೇಳಿಸ್ತಿದೆ, ಎಕೋ ಬರ್ತಾ ಇದೆ. ಅಂಕಲ್, ಅನಿಲ, ಜಯಶೋ, ಶಂಕ. ಸೊ ನಿಮಗೆ ಕಾಣಿಸಲ್ಲ ಸರಿಯಾಗಿ.
ಸೊ ಕೆಳಗಡೆ ನೋಡ್ಬೋದು ನೀವು. ಸೊ ಗೈಸ್ ನೋಡ್ತಿರ್ಬೋದು ಈ ಸೈಡು ನಂದು ಈ ಪ್ರಪಂಚನೇ ಕಾಣಿಸುತ್ತೆ. ಈ ಥರ ನಾವು ಮನೆ ಕಟ್ಕೊಂಡು ಬೆಳಗ್ಗೆ ಎದ್ದು ಪ್ರಪಂಚ ನೋಡಬೇಕು. ಇದಕ್ಕೆ ಯಾವುದೋ ಒಂದು ಡೈಲಾಗ್ ಬರುತ್ತಲ್ಲ ಶಂತ, ಹೇಳು ಇನ್ನೊಂದ್ಸತಿ. ಮಂಜುಮಳ ಬಾಯ್ಸಿಂದ ಬರುತ್ತಲ್ಲ ಅದು. మామూలు మనిషికి అర్థం కానిది ఈ లోకాన్ని ಅದೇನೋ ಬರುತ್ತೆ, ಅದು ನಮ್ಗೆ ಗೊತ್ತಿಲ್ಲ. ಸೊ ನೋಡ್ತಿರ್ಬೋದು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ ಭೂಮಿ ಆಕಾಶ ಜಾಯಿನ್ ಆಗೋ ಥರ ಕಾಣಿಸ್ತಿದೆ ಅಲ್ಲಿ. ಸೊ ವಿಡಿಯೋಲಿ ಏನು ಹೆಂಗೆ ಬರುತ್ತೋ ಗೊತ್ತಿಲ್ಲ, ಬಟ್ ನಾನು ಕಣ್ಣು ಮುಂದೆ ಮಾತ್ರ ಡೈರೆಕ್ಟಾಗಿ ನೋಡಿದ್ರೆ ಸಕಾಲ ಕಾಣಿಸ್ತಿದೆ. ನೋಡಿ ಫೋಟೋ ಹಿಡ್ಕೊಂಡು ಕುತ್ಕೊಂಡಿದ್ದಾನೆ ಶಂಕರ್. ಇನ್ನೊಂದೇ ಒಂದು ಸೊ ಜಶು ಆನಿಲ್ ಅವರು ತುಂಬ ಡಿಸ್ಕಷನ್ ತಗೋತಾರೆ. ಅಲ್ಲಿ ಅವ್ರಿಗೆ ಹೇಳಿ ನಾ ಆಟೋ ಬುಕ್ ಮಾಡಿದ್ರು ಎಲ್ಲಿ ಮಾಡಿದ್ರು ಅಷ್ಟೇ ಈ ಥರ ಮೈಸೂರು ಪ್ಯಾಲೇಸ್ ಇನ್ನೊಂದು ಆಟೋ ಮಾಡ್ಕೊಂಡ್ಬಿಟ್ಟು ನಮಗೆ ಒಳ್ಳೆ ಒಳ್ಳೆ ಪ್ಲೇಸಸ್ ಐತೆ ಅಂತ ಹೇಳ್ತಾರೆ. ಬಟ್ ನನಗೆ ಗೊತ್ತಿರೋದು ಬಿಜಾಪುರದಲ್ಲಿ ಗೋಲ್ ಗುಂಬಸ್ ಒಂದೇ. ಸೊ ನೋಡೋಣ, ಕೇಳೋಣ ಏನಾರ ಪ್ಲೇಸಸ್ ಏನಾರ ಸಿಗ್ಬೋದೇನೋ ಈ ಕಡೆಯಿಂದ. ಒಳ್ಳೆ ವ್ಯೂ ಪಾಯಿಂಟ್ಸು, ಸನ್ಸೆಟ್ ಪಾಯಿಂಟ್ಸ್ ಏನಾರ ಸಿಕ್ಕಿದ್ರೆ ಸೊ ಅಲ್ಲೇ ಆಲ್ಟ್ ಆಗೋಣ ಅಂದ್ಕೊಂಡಿದ್ದೀವಿ. ನೋಡಿ ಪ್ಯಾರೆಟ್ಸ್ ಗಿರೆಟ್ಸ್ ಎಲ್ಲ ಆಡ್ತಾ ಇದ್ದಾರೆ. ಬಾಯ್ಸ್, ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಶಿರಡಿ ಸಾಯಿಬಾಬಾ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಬಂದು ನಾಸಿಕ್ಕು. ಇಲ್ಲಿ ಇನ್ನೊಂದು ಏನಪ್ಪ ವಿಷಯ ಅಂದರೆ ಆಶ್ಚರ್ಯಕರವಾಗದು, ಬೋರ್ಡ್ಗಳಲ್ಲಿ ತೆಲುಗು ಬರೆದಿಕ್ಕಿದ್ದಾರೆ. ಏನಕ್ಕೆ ಬರೆದಿದ್ದಾರೆ ಗೊತ್ತಿಲ್ಲ. ಎಲ್ಲ ತೆಲುಗು ಬರೆದಿದ್ದಾರೆ, ಹಿಂದಿ ತೆಲುಗು ಇದೇ ಮಾಡ್ತಿದ್ದಾರೆ. ನೋಡಿ ಕಾಣಿಸ್ತಿರ್ಬೋದು, ಇಲ್ಲಿ ನೋಡಿ, ಇಲ್ಲೂ ಬರೆದಿರ್ತಾರೆ ನೋಡಿ, ಅಲ್ಲಿ ನೋಡಿ ತೆಲುಗುದಲ್ಲೇ ಬರೆದಿದ್ದಾರೆ. ಸೊ ಇದು ಕರ್ನಾಟಕ ಬಂದು ಮಹಾರಾಷ್ಟ್ರಕ್ಕೆ ಹತ್ರ ತಾನೆ, ಯಾಕೆ ತೆಲುಗಲ್ಲಿ ಮಾತ್ರ ಜಾಸ್ತಿ ಬರ್ತಿದಾರಲ್ಲ. ಎಲ್ಲ ಕಡೆ ಅಷ್ಟೇ, ಒಂದು ಕಡೆ ಇಂಗ್ಲೀಷಲ್ಲಿ, ಇನ್ನೊಂದು ಕಡೆ ಹೋಟ್ಲು, ಕಟಿಂಗ್ ಶಾಪು ಎಲ್ಲ ಇದರಲ್ಲಿ ಬರ್ತಿದ್ದಾರೆ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾಸಿಕಲ್ಲಿ. ಸೊ ವಿ ಆರ್ ಗೋಯಿಂಗ್ ಫಾರ್ ಆನ್ ದಿ ವೇ. ಅದು ಹಾಗೆ ಇನ್ನೊಂದು ಗೇಟಲ್ಲಿ ಹೋಗುತ್ತಾ
ಮಾಮೂಲಿ ಇವಾಗ ಗೇಟ್ ಯಾವ್ದಲ್ಲ ಅಪಾರ್ಟ್ಮೆಂಟ್ ಅದೇ 2 ಗೇಟ್ ಐತೆ, 2 ಗೇಟ್ ಕೊಡೋದು. ಟೈಮ್ ಆಗೋಯ್ತು. ಸೊ ಹೊರಡೋಣ, ನಾಸಿಕ್ ಹೋಗ್ಬೇಕಲ್ಲ, ಇನ್ನು ಜಾಸ್ತಿನೇ ಇದೆ ಕಿಲೋಮೀಟರು. ಸೊ ಲೆಟ್ಸ್ ಮೀಟ್ ಅಪ್ ಇನ್ ನಾಸಿಕ್. ಸೊ ಗೈಸ್ ನೋಡ್ತಿರ್ಬೋದು, ಇದು ನೀರೇ. ಅಲ್ಲಿ ಶಿವಾದು ಟೆಂಪಲ್ ಐತೆ, ಕಾಣಿಸ್ತಿಲ್ಲ ಅನ್ಕೋತೀನಿ ನಿಮಗೆ. ನೋಡ್ತಿರ್ಬೋದು, ಅಲ್ಲಿ ಶಿವ ಟೆಂಪಲ್ ಇದೆ ಆ್ಯಂಡ್ ಇದು ರಿವರು. ಸೊ ಲೆಟ್ಸ್ ಮೀಟ್ ಅಪ್ ಇನ್ ನಾಸಿಕ್ ಗೈಸ್. ಬಾಯ್. ರೀಚ್ ದಿ ನಾಸಿಕ್ ಆ್ಯಂಡ್ ದಿಸ್ ಆರ್ ದಿ ಬ್ಯೂಟಿಫುಲ್ಲಸ್ ಡಕ್ಸ್, ಸ್ವ್ಯಾಂಕ್ಸ್. ಸೌಂಡ್ ಸಾಕಾದಾಗ ಮಾಡ್ತಿದ್ದಾವೆ. ಮುಟ್ಬಾರ್ದೇನೋ ಗೊತ್ತಿಲ್ಲ, ಮುಟ್ ನೋಡು, ಮುಟ್ಕೊಂಡ್ರೆ ಓಡಿಸ್ತಾ ಇದ್ದಾವೆ ಅಂತಾನೆ ಭಯ ಬೀಳ್ತಾನೆ ಶಿಷ್ಯ. ಗೈಸ್ ನಮ್ಮ ಬಾಸು ಆಂಜನೇಯ. ಗೈಸ್ ಅಲ್ಲಿ ಆ ಪ್ಲೇಸ್ಗೆ ಹೋದ್ರೆ ಮಸ್ತಾಗಿ ಕಾಣಿಸುತ್ತೆ. ಸೊ ಅಲ್ಲಿ ಹೋಗೋಣ, ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀವಿ.